ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವಿಡಿಯೋ ಸೀರೀಸ್. ಈ ಒಂದು ವಿಡಿಯೋ ಸೀರೀಸಲ್ಲಿ ನೀವು ಇಲ್ಲಿ ತನಕ ವೀಕ್ 1 ಮತ್ತು ವೀಕ್ 2 ಏನು ಕಂಟೆಂಟ್ ಇದೆಯೋ ಅದನ್ನು ನೋಡಿದ್ದೀರಿ ಆ್ಯಂಡ್ ಯು ಹ್ಯಾವ್ ಕಮೆಂಟೆಡ್ ಅ ವೆರಿ ಗುಡ್ ರೆಸ್ಪಾನ್ಸ್ ಬಂದಿದೆ. ಐಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದ ಸೇಮ್ ಇಂಟೆಂಟ್ ವೀಕ್ 3 ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಸೆಷನ್ ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಬ್ರೀಫ್ ಅಬೌಟ್ ವಾಟ್ ಆರ್ ದ ಸಿಲೆಬಸ್ ಸೇಸ್. ಏನು ವೀಕ್ 3ಅಲ್ಲಿ ಏನು ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಸೆಷನಲ್ಲಿ ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ಸರ್ಫೇಸ್ ಟ್ರೀಟ್ಮೆಂಟ್. ನೋಡಿ, ಪ್ರೀವಿಯಸ್ ವೀಕ್ 2 ಅಲ್ಲಿ ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ರೆ ಯಾಕೆ ಹೀಟ್ ಟ್ರೀಟ್ಮೆಂಟ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕಾದ್ರೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ ಯಾವ ಹೀಟ್ ಟ್ರೀಟ್ಮೆಂಟ್ನ ನಾವು ಯೂಸ್ ಮಾಡಿ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ತುಂಬ ವಿಚಾರಗಳನ್ನ ತಿಳ್ಕೊಂಡ್ರೆ ಮತ್ತು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರಿ, ಹಾರ್ಡ್ನೆಸ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಹೀಟ್ ಟ್ರೀಟ್ಮೆಂಟ್ ಅಂತ. ಇನ್ ಕಂಟಿನ್ಯೂಯಿಂಗ್ ದಟ್ ಸರ್ಫೇಸ್ ಟ್ರೀಟ್ಮೆಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ ಆಗಿರೋದ್ರಿಂದ ವೀಕ್ 3ಅಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿದೆ ಅಂತ ಭಾವಿಸ್ತಾ, ಇಲ್ಲಿ ಫಸ್ಟ್ ಸೆಷನಲ್ಲಿ ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ ಏನು, ಸರ್ಫೇಸ್ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಆಗುವಂತಹ ಅನಾನುಕೂಲಗಳೇನೇನು, ಮತ್ತು ಅದನ್ನು ತಡೆಗಟ್ಟುವ ವಿಧಗಳೇನೇನು, ಅಂದರೆ ಕರೋಷನ್ ಏನು ಬರುತ್ತೆ, ಅದರ ಟೈಪ್ಸ್ಗಳೇನು, ಅದನ್ನು ಹೆಂಗೆ ತಡಿಬಹುದು ಅನ್ನೋದನ್ನು ನೀವು ಫಸ್ಟ್ ಸೆಷನಲ್ಲಿ ಕಲಿತೀರಿ. ಮತ್ತು ಸರ್ಫೇಸ್ ಕೋಟಿಂಗ್ ಪ್ರೋಸೆಸಸ್ ಅಂತ ಇದೆ, ಅಂದರೆ ಸರ್ಫೇಸ್ನ ಕೋಟ್ ಮಾಡೋದು, ಅಂದರೆ ಯಾವುದೇ ಥರ ರಸ್ಟ್ ಹಿಡಿಬಾರ್ದು, ಯಾವುದೇ ಥರ ಬೇರೆ ಯಾವುದೇ ಒಂದು ಏನು ಪ್ರಾಬ್ಲಮ್ ಆಗದೇ ಇರೋ ಥರ ನಾವು ಸರ್ಫೇಸ್ನ ಹೆಂಗೆ ಕಾಪಾಡ್ಕೊಳ್ಳೋದು. ಅದರಲ್ಲಿ ಎರಡನೇ ಒಂದು ಸೆಷನಲ್ಲಿ ಪೇಂಟಿಂಗ್ ಬಗ್ಗೆ ತಿಳ್ಕೊತೀರಿ. ಮೂರನೇ ಒಂದು ಸೆಷನಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀರಿ. ನಾಲ್ಕನೇ ಸೆಷನಲ್ಲಿ ಗ್ಯಾಲ್ವನೈಸಿಂಗ್ ಮತ್ತು ಸ್ಪ್ರೇಯಿಂಗ್, ಅದ್ರ ಇಂಪಾರ್ಟೆನ್ಸ್ ಮತ್ತು ಯಾಕೆ ಅದನ್ನು ಮಾಡಬೇಕು, ಯಾವ್ಯಾವ ಅಪ್ಲಿಕೇಶನ್ಸಲ್ಲಿ ನಾವು ಅದನ್ನು ನೋಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತೀರಿ. ಮತ್ತು ಇತ್ತೀಚೆಗೆ ಬಂದಿರುವಂತಹ ಅಡ್ವಾನ್ಸ್ಡ್ ಕೋಟಿಂಗ್ ಟೆಕ್ನಿಕ್ಸ್ ಯಾವ್ಯಾವುದು, PVD, CVD ಆ್ಯಂಡ್ ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ, ಅವೆಲ್ಲದ್ರ ಮೂರು ಮಧ್ಯೆ ಇರುವಂಥ ಕಂಪ್ಯಾರಿಸನ್ ಬಗ್ಗೆ ನೀವು 5ನೇ ಸೆಷನಲ್ಲಿ ತಿಳ್ಕೊತೀರಿ. ಮತ್ತು 6ನೇ ಸೆಷನ್ನಲ್ಲಿ ಯು ನೀಡ್ ಟು ಡೂ ಅ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಯಾವ ಥರ ಮಾಡೋದು, ಬೇಕಾಗಿರುವಂಥ ಅಪರೇಟಸ್ಗಳೇನೇನು, ಅದ್ರದ್ದು ಪ್ರಿಕಾಷನ್ಸ್ ಏನೇನು, ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು, ಯಾವ ಥರ ಎಲೆಕ್ಟ್ರೋಲೈಟ್ಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಸೆಷನ್ 1, ದಟ್ ಈಸ್ ಇಂಟ್ರೊಡಕ್ಷನ್ ಟು ಸರ್ಫೇಸ್ ಟ್ರೀಟ್ಮೆಂಟ್. ಏನು ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ, ಫಸ್ಟು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ ಬಿಹೈಂಡ್ ಸರ್ಫೇಸ್ ಟ್ರೀಟ್ಮೆಂಟ್. ಸರ್ಫೇಸ್ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಏನಂಗಂದರೆ, ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಮಾಡಿಫೈಯಿಂಗ್ ಆರ್ ಕೋಟಿಂಗ್ ದ ಔಟರ್ ಸರ್ಫೇಸ್. ಯಾವುದೇ ಒಂದು ಸ್ಟೀಲ್ ತಗೊಳ್ಳಿ ಅಥವಾ ಯಾವುದೇ ಒಂದು ನಾನ್ ಫೆರಸ್ ಮೆಟಲ್ ತಗೊಳ್ಳಿ, ಔಟರ್ ಸರ್ಫೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಔಟರ್ ಸರ್ಫೇಸಲ್ಲಿ ಇರುವಂತಹ ಪ್ರಾಪರ್ಟೀಸ್ನ ಚೇಂಜ್ ಮಾಡೋದಕ್ಕೋಸ್ಕರ ನಾವು ಕೋಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಟು ಪ್ರೊಟೆಕ್ಟ್ ಫ್ರಮ್ ಎನಿ ಎನ್ವೈರನ್ಮೆಂಟಲ್ ಹಜಾರ್ಡಸ್ ಆ್ಯಂಡ್ ಟು ಫಂಕ್ಷನ್ ಪ್ರಾಪರ್ಲಿ. ಅಂದರೆ ನೀವು ಏನಾದ್ರದ್ದು ಫಂಕ್ಷನಲ್ ಪ್ರಾಪರ್ಟೀಸ್ ಲೈಕ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಥರ್ಮಲ್ ಕಂಡಕ್ಟಿವಿಟಿ, ಆಪ್ಟಿಕಲ್ ಪ್ರಾಪರ್ಟೀಸು, ಅದರದ್ದೆಲ್ಲನೇ ನಾವು ಕಾಪಾಡೋಕ್ಕೋಸ್ಕರನೂ ಕೂಡ ಸರ್ಫೇಸ್ ಟ್ರೀಟ್ಮೆಂಟು ತುಂಬ ಅತ್ಯವಶ್ಯಕವಾಗಿದೆ. ಹಾಗಾಗಿ ಏನು ಮೇಜರ್ ಆಬ್ಜೆಕ್ಟಿವ್ ಸರ್ಫೇಸ್ ಟ್ರೀಟ್ಮೆಂಟ್ ಮಾಡೋದು ಅಂತ ಅಂದರೆ, ನಮ್ಮ ಅದೇನು ಬೇಸ್ ಮೆಟಲ್ ಅಂತ ಕರಿತೀವಿ, ಬೇಸ್ ಮೆಟಲ್ ಅಂತ ಹೇಳಿದ್ರೆ ಮೇನ್ ಮೆಟೀರಿಯಲ್ಲು, ಎಕ್ಸಾಂಪಲ್ ಸ್ಟೀಲ್ ಆ್ಯಂಡ್ ಎನಿ ಅದರ್ ನಾನ್ ಫೆರಸ್ ಮೆಟೀರಿಯಲ್ಸ್, ಅದನ್ನು ಕರೋಷನ್ ಆಗದೆ ಇರೋ ಥರ ತಡೆಯೋದಕ್ಕೆ, ಬೇಗ ಸವೆತ ಆಗಬಾರ್ದು ಅದನ್ನು ತಡೆಯೋದಕ್ಕೆ, ಬೇಗ ಉಜ್ಜುವಿಕೆ ಅಥವಾ ಅಬ್ರೆಷನ್ ಆಗದೇನೋ ತಡೆಯೋದಕ್ಕೆ, ಮತ್ತು ಬೇಗ ಕೆಮಿಕಲ್ಸ್ ಜೊತೆ ಅಟ್ಯಾಕ್ ಆಗುವಂಥದ್ದನ್ನ ತಡೆಯೋದಕ್ಕೋಸ್ಕರ ನಾವು ಸರ್ಫೇಸ್ ಟ್ರೀಟ್ಮೆಂಟ್ನ ಬಳಸ್ತೀವಿ. ಅದೇ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಸರ್ಫೇಸ್ ಟ್ರೀಟ್ಮೆಂಟ್ನ ನಾವು ಆಟೋಮೊಬೈಲ್ಸಲ್ಲಿ, ಡಿಫೆನ್ಸ್ ಸೆಕ್ಟರಲ್ಲಿ, ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ ಮತ್ತು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ. ಸೊ ಸರ್ಫೇಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಆಗೋದ್ರಿಂದನೇ ನಮಗೆ ಅದ್ರದ್ದು ಸರ್ಫೇಸ್ದು ಅಥವಾ ಕಾಂಪೊನೆಂಟು ಪ್ರೊಟೆಕ್ಷನ್ ಮತ್ತು ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ. ಆಪ್ಟಿಕಲ್ ಮತ್ತು ಲೈಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ. ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಮ್ಯಾನೇಜ್ಮೆಂಟು ಕೂಡ ಚೆನ್ನಾಗಾಗುತ್ತೆ. ಬಯೋಕಂಪ್ಯಾಟಿಬಿಲಿಟಿ ಆ್ಯಂಡ್ ಹೆಲ್ತ್, ಅಂದರೆ ಸರ್ಫೇಸ್ ಈಗ ನಾವು ಮೆಡಿಕಲ್ ಡಿವೈಸಸಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ನಮಗೆ ಹಜಾರ್ಡಸ್ ಏನು ಲೈಕ್ ಆಪ್ರೇಷನ್ ಆಗಿರ್ಬೋದು ಅಥವಾ ಮೆಡಿಕಲ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬರುವಂತಹ ಯಾವುದೇ ಥರ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ನಾವು ಸರ್ಫೇಸ್ ಟ್ರೀಟ್ಮೆಂಟ್ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಮತ್ತು ಬಯೋಕಂಪ್ಯಾಟಿಬಿಲಿಟಿ ಪ್ರಾಪರ್ಟಿನೂ ಬರುತ್ತೆ. ಮತ್ತು ನೋಡೋದಕ್ಕೂ ಕೂಡ ಡೆಕೋರೇಷನ್ ಮತ್ತು ಎಸ್ಥೆಟಿಕಲಿ ಗುಡ್ ಅಂತಲೂ ಕೂಡ ಕರಿತೀವಿ. ಸೊ ಇಷ್ಟು ಒಳ್ಳೆ ಗುಣಲಕ್ಷಣಗಳಿರೋದ್ರಿಂದನೇ ನಾವು ಯಾವುದೇ ಒಂದು ಕಾಂಪೊನೆಂಟ್ನ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಟ್ರೀಟ್ ಮಾಡಿ ಆಮೇಲೆ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಂಟ್ರೊಡಕ್ಷನ್ ಟು ಸರ್ಫೇಸ್ ಟ್ರೀಟ್ಮೆಂಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಕರೋಷನ್. ಸೊ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಕಾಸ್. ಯಾಕೆ ನಾವು ಸರ್ಫೇಸ್ ಟ್ರೀಟ್ಮೆಂಟ್ನ ಮಾಡ್ತೀವಿ ಅಂತ ನೀವು ಫಸ್ಟು ಡಿಗ್ ಮಾಡ್ಕೊಂಡು ಬಂದರೆ, ಅಥವಾ ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಹಿಸ್ಟ್ರಿ, ವೈ ಇಟ್ ಇಸ್ ನೀಡೆಡ್ ಅಂತ ನೋಡಿದ್ರೆ, ಅದಕ್ಕೆ ಮೇನ್ ರೀಸನ್ನೇ ಕರೋಷನ್.
ಕರೋಷನ್ ಆಗ್ತಾ ಇತ್ತು ವಸ್ತುಗಳು, ಅದರಿಂದ ಅದರದ್ದು ಬಾಳಿಕೆ ಕಡಿಮೆ ಆಗ್ತಾ ಇತ್ತು, ಅದರಿಂದ ಹಜಾರ್ಡಸ್ ಆಗಿರುವಂತಹ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇತ್ತು. ಈ ಎಲ್ಲದನ್ನು ಕಾಪಾಡೋದಕ್ಕೋಸ್ಕರ ನಾವು ಸರ್ಫೇಸ್ ಟ್ರೀಟ್ಮೆಂಟ್ ಬಂದಿದ್ದು. ಹಾಗಾಗಿ ಲೆಟಸ್ ಗೋ ಬ್ಯಾಕ್ ಟು ದ ಫಂಡಮೆಂಟಲ್ ಅಬೌಟ್ ಕರೋಷನ್. ಏನು ಕರೋಷನ್ ಅಂದರೆ, ಸೊ ಇಟ್ ಈಸ್ ಎ ಸ್ಲೋ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್. ಯಾವುದೇ ಒಂದು ಮೆಟಲ್ಲು ನಿಧಾನವಾಗಿ ಡಿಸ್ಟ್ರಕ್ಟ್ ಆಗುವಂತಹ ಒಂದು ಪ್ರಕ್ರಿಯೆ. ಹೆಂಗಾಗುತ್ತೆ? ಡ್ಯೂ ಟು ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ವಿತ್ ದ ಎನ್ವೈರ್ನಮೆಂಟ್. ನಮ್ಮ ಪರಿಸರದಲ್ಲಿ ಇರುವಂತಹ ಕೆಮಿಕಲ್ಸು ಅಥವಾ ಪರಿಸರದಲ್ಲಿ ಇರುವಂತಹ ಮಾಯಿಶ್ಚರ್ ಅಥವಾ ಬೇರೆ ಯಾವುದೇ ಕೆಮಿಕಲ್ಸ್ ಜೊತೆ ನಡೆಯುವಂತಹ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಜೊತೆಗೆ ರಿಯಾಕ್ಟ್ ಆಗಿ ಕರೋಷನ್ ನಡೆಯುತ್ತೆ. ಎನ್ವೈರ್ನಮೆಂಟಲ್ಲಿ ಇರುವಂತಹ ಯಾವ್ಯಾವ ವಸ್ತುಗಳು, ಗಾಳಿ ಆಗಿರ್ಬೋದು, ಮಾಯಿಶ್ಚರ್ ಆಗಿರ್ಬೋದು, ತೇವಾಂಶ, ಅಥವಾ ಇನ್ನಿತರ ಕೆಮಿಕಲ್ಸ್ ಆಗಿರ್ಬೋದು, ಈ ಎಲ್ಲದರಿಂದ ಆಗುವಂತಹ ಒಂದು ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್ಗೆ ನಾವು ಕರೋಷನ್ ಅಂತ ಕರಿತೀವಿ. ಅ ಸಿಂಪಲ್ ಎಕ್ಸಾಂಪಲ್ ಈಸ್ ರಸ್ಟಿಂಗ್ ಆಫ್ ಐರನ್. ನೋಡಿ, ಯಾವುದೋ ಒಂದು ಐರನ್ ಮೊಳೆ ಇದೆ, ಇಲ್ಲಿ ಐರನ್ ನೇಲ್ ಇದೆ. ಐರನ್ನು ನಾವೇನು ಎನ್ವೈರ್ನಮೆಂಟಲ್ಲಿ ಇರುವಂತಹ ಗಾಳಿ ಮತ್ತು ತೇವಾಂಶದ ಜೊತೆಗೆ ರಿಯಾಕ್ಟ್ ಆಗಿ ಬೇಗ ರಸ್ಟ್ ಹಿಡಿಯುತ್ತೆ. ಸೊ ಅಂದರೆ ಐರನ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಐರನ್ ಆಕ್ಸೈಡ್ ರಿಲೀಸ್ ಆದಾಗ ಗ್ರ್ಯಾಜುವಲಿ ಇದ್ರ ಲೇಯರು ಒನ್ ಬೈ ಒನ್ ಲೇಯರು ಬಿಡ್ತಾ ಬರುತ್ತೆ. ಹಾಗಾಗಿ ಮೆಟೀರಿಯಲ್ಲು ಬೇಗ ಹಾಳಾಗುತ್ತೆ. ಸೊ ದಿಸ್ ಇಸ್ ಬೇಸಿಕ್ ಎಕ್ಸಾಂಪಲ್ ಆಫ್ ಕರೋಷನ್. ಕಾಪರ್ ಅಂತ ತಗೊಂಡ್ರೆ, ಕಾಪರ್ ಯಾವ ಥರ ಆಗುತ್ತೆ? ಗ್ರೀನಿಸ್ ಪ್ಯಾಟಿನಾ ಅನ್ನೋ ಒಂದು ಅದರ ಲೇಯರ್ ಜನ್ರೇಟ್ ಆಗುತ್ತೆ ಏರ್ ಜೊತೆಗೆ ಎಕ್ಸ್ಪೋಜರ್ ಆಗೋದ್ರಿಂದ. ಸೊ ಅದಕ್ಕೆ ನಾವು ಕಾಪರ್ ಕಾರ್ಬೋನೇಟ್ ಅಂತಲೂ ಕೂಡ ಕರಿತೀವಿ. ಇನ್ನು ಸಿಲ್ವರ್ಗೆ ಬಂದರೆ, ಸಿಲ್ವರ್ ಸಲ್ಫರ್ ಜೊತೆಗೆ ರಿಯಾಕ್ಟ್ ಆಗಿ, ಗಾಳಿಲಿರೋ ಸಲ್ಫರ್ ಜೊತೆಗೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡಿದಾಗ ಸಿಲ್ವರ್ ಮೆಟೀರಿಯಲ್ ಇರೋ ಅಪಿಯರೆನ್ಸ್ ಹೋಗಿ ಈ ಥರ ಬ್ಲ್ಯಾಕಿಶ್ ಕಲರ್ ಬರುತ್ತೆ. ಅದಕ್ಕೆ ನೀವು ನೋಡ್ಬೋದು, ಬೆಳ್ಳಿಯಲ್ಲಿ ಕಪ್ಪು ಕಲರ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಏರ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ ಅನ್ನೋವಂಥ ಒಂದು ಕೆಮಿಕಲಿಂದ ಆ ಸಿಲ್ವರಿಂದ ಬ್ಲ್ಯಾಕಿಶ್ ಕಲರ್ ಆಗಿ ಕನ್ವರ್ಟ್ ಆಗಿ, ಇದು ಕೂಡ ಕರೋಷನ್ ಅಂತಲ್ಲಿ ಕರಿಬೋದು. ಇನ್ನು ಜಿಂಕ್ ಏರ್ ಜೊತೆಗೆ ರಿಯಾಕ್ಟ್ ಆದಾಗ ಅದರದ್ದು ಬೇರೆ ಥರ ಒಂದು ರಿಯಾಕ್ಟ್ ಆಗಿ ಅದು ಬ್ಲ್ಯಾಕಿಶ್ ಕಲರ್ ಬರುತ್ತೆ. ಹಾಗಾಗಿ ಜಿಂಕು ಕೂಡ ಕರೋಡ್ ಆಗುತ್ತೆ. ಬಟ್ ಇಟ್ಸ್ ಕಂಪೇರ್ಡ್ ಟು ದ ಐರನ್, ಸಿಲ್ವರ್ ಆ್ಯಂಡ್ ಕಾಪರ್, ಲೈಕ್ ಮೇಜರ್ ನಾನ್ ಫೆರಸ್ ಮೆಟೀರಿಯಲ್ಸು ಸ್ವಲ್ಪ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಬಟ್ ದ ಮೇಜರ್ ಕರೋಡ್ ಆಗುವಂಥ ವಸ್ತು ಯಾವುದಪ್ಪ ಅಂದರೆ ಫೆರಸ್ ಮೆಟಲ್ಸ್, ದಟ್ ಈಸ್ ಐರನ್. ಕರೋಷನ್ ಅನ್ನೋದು ಯಾವ ಥರ ಆಗುತ್ತೆ ಅನ್ನೋದು ಅದ್ರದ್ದು ಒಂದು ಬೇಸಿಕ್ ಕೆಮಿಕಲ್ ರಿಯಾಕ್ಷನ್ ಹೆಂಗಾಗುತ್ತೆ ಅನ್ನೋದು ತಿಳ್ಕೊಳ್ಳೋದಾದರೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಎ ಮೆಟಲ್ ಸರ್ಫೇಸ್. ಆ್ಯಂಡ್ ಮೆಟಲ್ ಸರ್ಫೇಸಲ್ಲಿ ಇರುವಂತಹ ಮೆಟಲ್ ಕರಗುವಂತಹ ಒಂದು ಪ್ರಕ್ರಿಯೆಗೆ ಆ್ಯನೋಡ್ ಅಂತ ಕರಿತೀವಿ. ಅದು ವಾಟರ್ ಡ್ರಾಪ್ಲೆಟ್ ಅದ್ರ ಮೇಲೆ ಇರೋದಕ್ಕೆ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಇಲ್ಲಿಂದ ಎಲೆಕ್ಟ್ರಾನ್ಸು ಮೂವ್ ಆಗಿ ಅದ್ರ ಮೇಲ್ಗಡೆ ಇರುವಂಥ ಸ್ಲೋ ಪಾರ್ಟಿಕಲ್ಸ್ನ ಅದು ಡೆಪಾಸಿಟ್ ಮಾಡ್ತಾ ಬರುತ್ತೆ. ಅದಕ್ಕೆ ನಾವು ಕ್ಯಾಥೋಡ್ ಅಂತ ಕರಿತೀವಿ. ಅದಕ್ಕೆ ಅಥವಾ ರಸ್ಟ್ ಅಥವಾ ಕರೋಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂತ ಕರಿತೀವಿ. ಯಾವುದೇ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಆಗಬೇಕಾದ್ರೂ ಕೂಡ ಆ್ಯನೋಡ್ ಇರಬೇಕು, ಕ್ಯಾಥೋಡ್ ಇರಬೇಕು, ಮತ್ತು ಎಲೆಕ್ಟ್ರೋಲೈಟ್ ಇರಬೇಕು. ಸೊ ಇದ್ರ ಬಗ್ಗೆ ಇಲ್ಲಿ ಒಂದು ಥಿಯರಿ ಇದೆ. ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಈಗ ತಾನೇ ಹೇಳಿದೆ. ಆ್ಯನೋಡು, ಕ್ಯಾಥೋಡು ಮತ್ತು ಎಲೆಕ್ಟ್ರೋಲೈಟ್ ಇರಲೇಬೇಕು. ಅಟ್ ದ ಆ್ಯನೋಡ್ ಅಂತ ಬಂದಾಗ ಮೆಟಲ್ಲು ಡಿಸಾಲ್ವ್ ಆಗುತ್ತೆ, ಅಂದರೆ ಕರಗ್ತಾ ಬರುತ್ತೆ. ಎಲೆಕ್ಟ್ರಾನ್ಸು ಲೂಸ್ ಆಗಿ ಕರಗ್ತಾ ಬರುತ್ತೆ. ಆ ಎಲೆಕ್ಟ್ರಾನ್ಸ್ಗಳು ಎಲೆಕ್ಟ್ರೋಲೈಟ್ ಅಥವಾ ವಾಟರ್ ಅಂತ ಕರಿತೀವಿ, ಆ ವಾಟರಿಂದ ಪಾಸ್ ಆಗಿ ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡಿ ಕ್ಯಾಥೋಡ್ಗೆ ಬಂದು ಅದ್ರ ಮೇಲ್ಗಡೆ ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಎಲೆಕ್ಟ್ರೋಲೈಟ್ ಇರೋದ್ರಿಂದನೇ ಇದು ಕಂಪ್ಲೀಟ್ ಸರ್ಕ್ಯೂಟು ಒಂದು ಕ್ಲೋಸ್ಡ್ ಲೂಪ್ ಆಗಿ ಕನ್ವರ್ಟ್ ಆಗಿ ಆ ಮೆಟಲ್ನ ನಾವೇನು ಮಾಡಬೇಕು, ಕರೆಕ್ಟಾಗಿ ಡಿಸಾಲ್ವ್ ಆಗದೇ ಇರೋ ಥರ ನೋಡಿಕೊಂಡು ಆಮೇಲೆ ನಾವು ಅದನ್ನು ಈ ಸರ್ಕ್ಯೂಟ್ನ ಬ್ರೇಕ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕರೋಷನ್ ಆಗೋದಿಲ್ಲ ಅಥವಾ ರಸ್ಟ್ ಹಿಡಿಯೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವು ದೆರ್ ಆರ್ ವೇರಿಯಸ್ ಮೆಥಡ್ಸ್ ಟು ಬ್ರೇಕ್ ದಿಸ್ ಸರ್ಕ್ಯೂಟ್. ಸೊ ನಾವು ಕರೋಷನ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಬೈ ಬ್ರೇಕಿಂಗ್ ಎನಿ ಒನ್ ಆಫ್ ದೀಸ್ 3 ಎಲಿಮೆಂಟ್ಸ್. ಈ 3 ಎಲಿಮೆಂಟಲ್ಲಿ ಯಾವ್ದಾರ ಒಂದು ಎಲಿಮೆಂಟ್ನ ನಾವು ರಿಮೂವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಸರ್ಫೇಸ್ ಮೇಲೆ ಒಂದು ಪೇಂಟ್ ಮಾಡೋದು ಅಂತ ಅಂದ್ಕೊಳ್ಳೋಣ. ಸೊ ಪೇಂಟ್ ಮಾಡಿದ್ರೆ ನಿಮಗೆ ವಾಟರ್ ಡ್ರಾಪ್ಲೆಟ್ ಇರುತ್ತೆ, ಬಟ್ ನಿಮ್ಮ ಮೆಟೀರಿಯಲ್ ಡಿಸಾಲ್ವ್ ಆಗೋಲ್ಲ, ಬಿಕಾಸ್ ಪೇಂಟ್ ಆ್ಯಕ್ಟ್ಸ್ ಆಸ್ ಎ ಬ್ಯಾರಿಯರ್. ಹಾಗಾಗಿ ಸರ್ಕ್ಯೂಟ್ ಬ್ರೇಕ್ ಆಯಿತು, ಯಾವುದೇ ಥರ ರಸ್ಟ್ ಬರೋದಿಲ್ಲ ಫಾರ್ ಸಮ್ 5 to 6 years ಅಂತಲೇ ಹೇಳ್ಬೋದು, ಒಂದು ಅಂದಾಜಾಗಿ ಹೇಳೋದಾದರೆ. ಸೊ ಹಂಗಾಗಿ ನಾವು ಈ ಸರ್ಕ್ಯೂಟ್ನ ನಾವು ಬ್ರೇಕ್ ಮಾಡಿದ್ರೆ, ಆ್ಯನೋಡು, ಎಲೆಕ್ಟ್ರೋಲೈಟು ಅಥವಾ ಕ್ಯಾಥೋಡ್, ಈ 3 ಸರ್ಕ್ಯೂಟ್ ಕ್ಲೋಸ್ ಆಗಿರೋದ್ರಿಂದ ರಸ್ಟ್ ಬರ್ತಾ ಇದೆ. ಈ ಸರ್ಕ್ಯೂಟ್ನ ನಾವು ಬ್ರೇಕ್ ಮಾಡಿದ್ರೆ ಕರೋಷನ್ ಹಿಡಿಯೋದು ತಪ್ಪುತ್ತೆ. ಸೊ ದಿಸ್ ಇಸ್ ಅ ಹಿಸ್ಟ್ರಿ ಅಥವಾ ಕೆಮಿಸ್ಟ್ರಿ ಬಿಹೈಂಡ್ ಕರೋಷನ್ ಅಂತಲೇ ಹೇಳ್ಬೋದು. ವೆರಿ ಸಿಂಪಲ್. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಹೆಂಗಾಗುತ್ತೆ, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ನ ನಾವು ತಡೆದ್ರೆ ಕರೋಷನ್ನ ತಡಿಬೋದು ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಟೈಪ್ಸ್ ಆಫ್ ಕರೋಷನ್ಗೆ ಬಂದರೆ, ಸೊ ಜನರಲಿ ವಿ ಹ್ಯಾವ್ 2 types ಆಫ್ ಕರೋಷನ್, ಡ್ರೈ ಕರೋಷನ್ ಆ್ಯಂಡ್ ವೆಟ್ ಕರೋಷನ್.
ಡ್ರೈ ಕರೋಷನ್ ಆ್ಯಂಡ್ ವೆಟ್ ಕರೋಷನ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಬರೋಣ. ಸೊ ಡ್ರೈ ಕರೋಷನ್ ಅಂದರೆ ಇಟ್ಸ್ ಅ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಡ್ರೈ ಗ್ಯಾಸಸ್. ಹೈ ಟೆಂಪ್ರೇಚರ್ಗೆ ಎಕ್ಸ್ಪೋಸ್ ಮಾಡಿದಾಗ ಮೆಟೀರಿಯಲ್ನ ಡ್ರೈ ಗ್ಯಾಸಸ್ ಜೊತೆ ರಿಯಾಕ್ಟ್ ಆಗಿ ಡೈರೆಕ್ಟಾಗಿ ಕರೋಡ್ ಆಗೋದಕ್ಕೆ ಡ್ರೈ ಕರೋಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಲು ಫರ್ನೆಸಲ್ಲಿರುವಂತಹ ಸ್ಟೀಲು ಆಕ್ಸಿಡೇಷನ್ ಆಗಿ ಹೈ ಟೆಂಪ್ರೇಚರ್ಗೆ ಎಕ್ಸ್ಪೋಸ್ ಆದಾಗ ಡ್ರೈ ಕರೋಷನ್ ಫಾರ್ಮೇಷನ್ ಆಗುತ್ತೆ. ಇನ್ನು ವೆಟ್ ಕರೋಷನ್ ಅಂದರೆ ಈಗ ತಾನೇ ನೋಡಿದ್ರಿ ಪ್ರೀವಿಯಸ್ ಸ್ಲೈಡ್ಸಲ್ಲಿ, ಇಟ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಆರ್ ಎಲೆಕ್ಟ್ರೋಲೈಟ್. ತೇವಾಂಶ ಅಥವಾ ಎಲೆಕ್ಟ್ರೋಲೈಟ್ ಇರುವಂತಹ ಒಂದು ಯಾವುದೇ ಕೆಮಿಕಲ್ಸ್ ಆಗಿರ್ಬೋದು ಅದ್ರ ಮೇಲೆ ಇದ್ದಾಗ ಕಾಂಪೊನೆಂಟ್ ಮೇಲೆ ವೆಟ್ ಕರೋಷನ್ ಆಗುತ್ತೆ. ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್. ಸೊ ಇದಲ್ಲದೆ ನಾವು ಕರೋಷನ್ನ ಡಿಫರೆಂಟ್ ವೆರೈಟೀಸ್ ಆಗಿ ನಾವು ನೋಡ್ಬೋದು. You can see here the first important according to the environment, stress conditions and surface condition. So we can divide the corrosion into different categories. ಮೊದಲನೇ corrosion type uniform corrosion. As the name indicates, corrosion occurs evenly over the entire metal surface. metal surface ಮೇಲೆ ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಕೂಡ ಆಗುವಂತಹ ಒಂದು ಪ್ರಕ್ರಿಯೆ. ಆವಾಗ ಏನಾಗುತ್ತೆ, ಒಂದು ಯೂನಿಫಾರ್ಮ್ ಥಿನ್ನಿಂಗ್ ಅಂದರೆ ಒಂದು ಲೇಯರು ಎಡ್ಕೊಂಡು ಬರುತ್ತೆ. ಸೊ ಸ್ಟೀಲ್ ಪ್ಲೇಟ್ಸ್ಗಳು ಆ್ಯಸಿಡ್ಗೆ ರಿಯಾಕ್ಟ್ ಆದಾಗ ಈ ಥರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಯೂನಿಫಾರ್ಮ್ ಕರೋಷನ್. ಪಿಟ್ಟಿಂಗ್ ಕರೋಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಾಂಪೊನೆಂಟ್ ಮೇಲೆ ಸಣ್ಣ ಸಣ್ಣ ಡೆಂಟ್ಗಳು ಅಥವಾ ಸಣ್ಣ ಸಣ್ಣ ಹೋಲ್ಗಳಾಗಿದ್ದರೆ ಆವಾಗ ನಿಮಗೆ ಆ ಒಂದು ಏರಿಯಾದಲ್ಲಿ ಕರೋಷನ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಪಿಟ್ಟಿಂಗ್ ಕರೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಅಲ್ಯೂಮಿನಿಯಂನ ನೀವು ಸಿ ವಾಟರ್ಗೆ ಎಕ್ಸ್ಪೋಸ್ ಮಾಡಿದಾಗ ಆ ಸಿ ವಾಟರ್ದು ಟೈಡಲ್ ಅಥವಾ ಅಲ್ಲಿರುವಂತಹ ಕಲ್ಲು ಸ್ಟೋನ್ಸ್ಗಳೆಲ್ಲ ಹಿಟ್ಟಾಗಿ ಆ ಅಲ್ಯೂಮಿನಿಯಂ ಪಾರ್ಟಿಕಲ್ಸು ಅಥವಾ ಅಲ್ಯೂಮಿನಿಯಂ ಸರ್ಫೇಸು ಈ ಥರ ಡೆಂಟ್ ಆಗುತ್ತೆ, ಅಲ್ಲಿ ಕರೋಷನ್ ಶುರುವಾಗ್ತಾ ಬರುತ್ತೆ. ಸೊ ದಿಸ್ ಕರೋಷನ್ ಇಸ್ ಕಾಲ್ಡ್ ಅಸ್ ಪಿಟ್ಟಿಂಗ್ ಕರೋಷನ್. ಸೊ ಇನ್ ಕ್ರಿವೈಸ್ ಕರೋಷನ್ ಅಂತ ಹೇಳಿದ್ರೆ ಕರೋಷನ್ ಡೆವಲಪ್ಸ್ ಇನ್ ನ್ಯಾರೋ ಗ್ಯಾಪ್ಸ್. ನೋಡಿ ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ, ಯಾವುದೇ ಒಂದು ಕಾಂಪೊನೆಂಟಲ್ಲಿ ಈ ಥರ ಇದ್ದರೆ ಗ್ಯಾಪ್ಸು, ಅಲ್ಲಿ ನಿಮಗೆ ಕ್ರಿವೈಸ್ ಕರೋಷನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಮಾಯಿಶ್ಚರು ಹೈಡ್ ಆಗುತ್ತೆ ಅಥವಾ ಟ್ರ್ಯಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕರೋಷನ್ ಅಂಡರ್ ಬೋಲ್ಟ್ ಹೆಡ್ ಇನ್ ಎ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್. ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟಲ್ಲಿ ಹಾಕಿರುವಂತಹ ಬೋಲ್ಟ್ ಹೆಡ್ಡಲ್ಲಿ ಇರುವಂತಹ ನ್ಯಾರೋ ಗ್ಯಾಪ್ಸು ಸಿ ವಾಟರ್ಗೆ ಎಕ್ಸ್ಪೋಸ್ ಆದಾಗ ಸಿ ವಾಟರ್ ಆ್ಯಕ್ಟ್ಸ್ ಆಸ್ ಎಲೆಕ್ಟ್ರೋಲೈಟ್ ಆ್ಯಂಡ್ ದ ಕಾಂಪೊನೆಂಟ್ ಗೆಟ್ಸ್ ಕರೋಡಿಂಗ್ ಡೇ ಬೈ ಡೇ, ರಸ್ಟ್ ಹಿಡಿತಾ ಶುರುವಾಗುತ್ತೆ. ಇನ್ನು ಗ್ಯಾಲ್ವನಿಕ್ ಕರೋಷನ್ ಯಾವಾಗ ಆಗುತ್ತೆ? ಸೊ ಗ್ಯಾಲ್ವನಿಕ್ ಕರೋಷನ್ ಅಂತ ಹೇಳಿದ್ರೆ ಎರಡು ಡಿಫ್ರೆಂಟ್ ಮೆಟೀರಿಯಲ್ಸು ನೀವು ಜಾಯಿನ್ ಮಾಡಿದಾಗ ಆಗುವಂತಹ ರಿಯಾಕ್ಷನ್ನಿಂದ ಆಗುವಂತಹ ಕರೋಷನ್ಗೆ ಗ್ಯಾಲ್ವನಿಕ್ ಕರೋಷನ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಪನ್ಸ್ ವೆನ್ ಟು ಡಿಸಿಮಿಲರ್ ಮೆಟಲ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಎಲೆಕ್ಟ್ರೋಲೈಟ್. ಯಾವುದೇ ಒಂದು ಎಲೆಕ್ಟ್ರೋಲೈಟ್ ಪ್ರೆಸೆನ್ಸಲ್ಲಿ ಎರಡು ಡಿಫ್ರೆಂಟ್ ಮೆಟೀರಿಯಲ್ಸ್ಗಳು ಕಾಂಟ್ಯಾಕ್ಟ್ ಆಗುವಂತಹ ಕರೋಷನ್ಗೆ ಗ್ಯಾಲ್ವನಿಕ್ ಕರೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಟೀಲ್ ಬೋಲ್ಟ್ ಜಾಯಿಂಟ್ ಟು ಎ ಕಾಪರ್ ಪ್ಲೇಟ್. ಕಾಪರ್ ಪ್ಲೇಟ್ಗೆ ಸ್ಟೀಲ್ ಬೋಲ್ಟ್ನ ಜಾಯಿನ್ ಮಾಡಿದಾಗ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಅಥವಾ ಸಿ ವಾಟರಿಂದ ಆ ಒಂದು ಜಾಗದಲ್ಲಿ ಕರೋಷನ್ ಶುರುವಾಗ್ತಾ ಬರುತ್ತೆ. ಇನ್ನು ಎರೋಷನ್ ಕರೋಷನ್ ಅಂತ ಕರಿತೀವಿ. ಎರೋಷನ್ ಕರೋಷನ್ ಅಂತ ಹೇಳಿದ್ರೆ ಯಾವ ಒಂದು ಜಾಗದಲ್ಲಿ ಸವೆತ ಶುರುವಾಗುತ್ತೋ ಅಲ್ಲಿ ನಿಮಗೆ ಬೇಗ ಎಲೆಕ್ಟ್ರೋಲಿಟಿಕ್ ಮಾಯಿಶ್ಚರ್ ಟ್ರ್ಯಾಪ್ ಆಗಿ ಅದು ಸರ್ಕ್ಯೂಟ್ ಕ್ಲೋಸ್ ಆಗಿ ರೆಸ್ಟ್ ಹಿಡಿತಾ ಬರುತ್ತೆ. ಸೊ ಇಟ್ ಕಾಸ್ಡ್ ಬೈ ಕಂಬೈನ್ಡ್ ಎಫೆಕ್ಟ್ ಆಫ್ ಕರೋಷನ್ ಆ್ಯಂಡ್ ಹೈ ಸ್ಪೀಡ್ ಫ್ಲೂಯಿಡ್ ಫ್ಲೋ. ಹೈ ಸ್ಪೀಡ್ ಫ್ಲೂಯಿಡ್ ಫ್ಲೋ ಆದಾಗ ಸವೆತ ಶುರುವಾಗುತ್ತೆ ಮತ್ತು ಅಲ್ಲಿ ನಿಮಗೆ ಎಲೆಕ್ಟ್ರೋಲಿಟಿಕ್ ಫಾರ್ಮೇಷನ್ ಆಗಿ ನಾವು ಜಾಸ್ತಿ ಇದನ್ನು ಪಂಪ್ಸು, ಇಂಪೆಲರ್ಸು, ಹೈ ವೆಲಾಸಿಟಿ ವಾಟರ್ಸ್ ಎಲ್ಲಿ ಇರ್ತಾವೋ ಅಲ್ಲಿ ನಾವು ಎರೋಷನ್ ಕರೋಷನ್ನ ನೋಡ್ಬೋದು. ಇನ್ನು ಮೈಕ್ರೋಬಯಾಲಜಿಕಲಿ ಇನ್ಫ್ಲೂಯೆನ್ಸ್ ಕರೋಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಪಾರ್ಟಿಕಲ್ಸ್ ಮೇಲೆ ಮೈಕ್ರೋ ಪಾರ್ಟಿಕಲ್ಸ್ ಅಥವಾ ಮೈಕ್ರೋ ಬ್ಯಾಕ್ಟೀರಿಯಾಸ್ ಅಲ್ಲೇ ಉಳ್ಕೊಂಡು ಅಲ್ಲಿ ನಿಮಗೆ ಕರೋಷನ್ ಶುರುವಾಗ್ಬೋದು. ಇಟ್ ಅಕರ್ಸ್ ಡ್ಯೂ ಟು ಆ್ಯಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ದಟ್ ಆಕ್ಸಿಲರೇಟ್ ಮೆಟಲ್ ಕರೋಷನ್. ಫಾರ್ ಎಕ್ಸಾಂಪಲ್ ಅಂಡರ್ಗ್ರೌಂಡ್ ಸ್ಟೀಲ್ ಪೈಪ್ಲೈನ್ಸಲ್ಲಿ, ಅಂದರೆ ಸಮುದ್ರದೊಳಗಡೆ ಸ್ಟೀಲ್ ಪೈಪ್ಲೈನ್ಸ್ ಯೂಸ್ ಮಾಡೋದ್ರಿಂದ ಅಲ್ಲಿ ಸಲ್ಫೇಟ್ ಏನು ಬರುತ್ತೋ ಅದರಿಂದ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗಿ ಅದು ಏನಾಗುತ್ತೆ ಸಾಯಿಲ್ ಅಥವಾ ವಾಟ್ರ್ ಜೊತೆಗೆ ಸೇರಿಕೊಂಡು ಆ ಒಂದು ಕಾಂಪೊನೆಂಟ್ ಒಂದು ಸರ್ಕ್ಯೂಟ್ನ ಫುಲ್ಫಿಲ್ ಮಾಡಿ, ಅಂದರೆ ಏನು ಕಂಪ್ಲೀಟ್ ಮಾಡಿ ನಿಮಗೆ ಏನಾಗುತ್ತೆ ಕರೋಷನ್ನ ಫಾರ್ಮೇಷನ್ ಶುರುವಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಡಿಫರೆಂಟ್ ವೆರೈಟೀಸ್ ಆಫ್ ಕರೋಷನ್ಸ್. ಈ ಥರ ಎಲ್ಲ ಕರೋಷನ್ಸ್ ಆಗೋದ್ರಿಂದ ನಾಟ್ ಓನ್ಲಿ ಸುಮ್ಮನೆ ನೀರು ಹಾಕ್ಬಿಟ್ಟು ಅಥವಾ ಎಕ್ಸ್ಪೋಸ್ ಮಾಡಿದಾಗ ಏರ್ಗೆ ಆಗುವಂತಹ ಕರೋಷನ್ ಅಲ್ಲ. ಬೇಸ್ಡ್ ಆನ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಡಿಫರೆಂಟ್ ಕರೋಷನ್ ಟೈಪ್ಸ್. ಸೊ ಆ್ಯಸ್ ವಿ ಆರ್ ಇಂಜಿನಿಯರ್ಸ್, ನಮ್ಮ ಒಂದು ಇಂಟೆನ್ಷನ್ ಏನಿರಬೇಕಪ್ಪ ಅಂದರೆ ಆ ಸರ್ಕ್ಯೂಟ್ನ ಬ್ರೇಕ್ ಮಾಡಿ ಆ್ಯನೋಡು ಎಲೆಕ್ಟ್ರೋಲೈಟು ಕ್ಯಾಥೋಡ್ಗೆ ಯಾವುದೇ ಥರ ರಿಯಾಕ್ಷನ್ ಆಗದೇ ಇರೋ ಥರ ನಾವು ಅದನ್ನು ಎತ್ತೆಚ್ಕೊಂಡ್ರೆ ವಿ ಕ್ಯಾನ್ ಕಾಲ್ ಇಟ್ ಅಸ್ ವಿ ಕ್ಯಾನ್ ರೆಡ್ಯೂಸಿಂಗ್ ದ ಕರೋಷನ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಲೀವ್ ಅ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.